ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀರ್ ದೋಸೆ ತುಂಬಾ ಮೃದುವಾಗಿ, ಸಾಫ್ಟ್ ಆಗಿ ಮತ್ತೆ ತುಂಬಾ ತೆಳುವಾಗಿ ಬರಬೇಕು ಅಂದ್ರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ. ಹಾಗೆ ಲಕ್ಕಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ನೀರ್ ದೋಸೆ ಮತ್ತು ರೆಡ್ ಚಟ್ನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ತುಂಬಾ ತೆಳುವಾಗಿ ಹೋಟೆಲ್ ಸ್ಟೈಲಲ್ಲಿ ನಾವು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು 350 ಗ್ರಾಮ್ ಅಷ್ಟು ಅಕ್ಕಿ, ಅಂದರೆ 2 ಗ್ಲಾಸ್ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ರಾತ್ರಿ ಹೊತ್ತು ಹಾಕಿದ್ದೆ. ಇದು ಬೆಳಗಿನ ತಿಂಡಿಗೆ ಮಾಡ್ತಾ ಇದ್ದೀನಿ, ಅಥವಾ ಟೈಮ್ ಇಲ್ಲ ಅಂದರೆ ಒಂದು 4 ಅವರಿಂದ ಒಂದು 5 ಅವರ್ ಮಾತ್ರ ಅಕ್ಕಿನ ನೆನೆಸಿದ್ರು ಕೂಡ ಸಾಕಾಗುತ್ತೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಒಂದೇ ಸತಿ ನೀರು ಜಾಸ್ತಿ ಹಾಕೊಂಡು ರುಬ್ಬಕ್ಕೆ ಹೋಗ್ಬೇಡಿ. ಮೀಡಿಯಂ ಮಧ್ಯದಲ್ಲಿ, ಅಂದರೆ ನಾವು ಅಕ್ಕಿನ ರುಬ್ತೀವಲ್ವ, ಅರ್ಧ ಬಟ್ಲು ಹಾಕಿ ಅಷ್ಟು ಮಾತ್ರ ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ರುಬ್ಕೋಬೇಕು. ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ. ಯಾಕೆ ಅಂದರೆ ತುಂಬ ಸಾಫ್ಟಾಗಿ ಮತ್ತು ತುಂಬ ತೆಳುವಾಗಿ ಬರಬೇಕು ಅಂದರೆ ನಾವಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡಲೇಬೇಕು. ಆಮೇಲೆ ಹಂಚು ಕೂಡ ಹಿಡಿಯಲ್ಲ, ಸೀದೋಗಲ್ಲ, ಹಂಚಲ್ಲಿ ಅಂಟಲ್ಲ. ದೋಸೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಎದ್ದೇಳುತ್ತೆ ಕೂಡ ದೋಸೆ ಈ ಕಾಯಿ ಹಾಕೋದ್ರಿಂದ. ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಅಕ್ಕಿನ ರುಬ್ಕೋತಾ ಇದ್ದೀನಿ. ಅದಕ್ಕೆ ನಾನು 1.5 ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ರುಚಿಗೆ ನೋಡಿಕೊಂಡು ನೀವು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಥವಾ ಎಲ್ಲ ರುಬ್ಬಿದ ಮೇಲೆ ಕೂಡ ಉಪ್ಪನ್ನ ಹಾಕೊಂಡ್ರೆ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ರುಬ್ಬಿದಾಗ ತುಂಬಾ ಗಟ್ಟಿಯಾಗಿತ್ತು. ಇವಾಗ ನಾನು ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳುವಾಗಿದ್ದರೆ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ ಅಂದಮೇಲೆ ಸ್ವಲ್ಪ ನೀರಾಗಿದ್ರೇ ಅಲ್ವಾ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರೋದು. ತುಂಬ ಗಟ್ಟಿಯಾಗಿದ್ದರೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ಒಂದು ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು, ಅಂದರೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಇವಾಗ ನಾನು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಂಚು ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊದಲು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ತಗೊಂಡು ನೀಟಾಗಿ ಹಂಚನ್ನೆಲ್ಲ ಸವರಬೇಕು. ಹೀಗೆ ಮಾಡೋದ್ರಿಂದ ದೋಸೆ ಕೂಡ ಇಟ್ಕೊಳಲ್ಲ. ಯಾಕಂದರೆ ನಾವು ಚಪಾತಿ ಎಲ್ಲ ಮಾಡಿರ್ತೀವಿ ಅಲ್ವಾ, ಹಾಗಾಗಿ ಕಾವು ಜಾಸ್ತಿ ಆಗಿ ದೋಸೆ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ದೋಸೆ ಇಟ್ಕೊಳಲ್ಲ, ಹಂಚಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಕೂಡ ಬರುತ್ತೆ. ಇವಾಗ ಇದಕ್ಕೆ ಮತ್ತೊಮ್ಮೆ ಇನ್ನೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ಈ ಥರ ದೋಸೆ ಹಿಟ್ಟನ್ನ ಹಾಕಿದ ತಕ್ಷಣ ಮೊದಲು ಹಂಚನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ತುಂಬಾ ತೆಳುವಾಗಿ ಬರುತ್ತೆ. ಆಮೇಲೆ ಹಿಟ್ಟು ನಾವು ಹಾಕಿದ ತಕ್ಷಣ ಹಾಗೆ ಬಿಟ್ಟರೆ ದಪ್ಪ ಆಗುತ್ತೆ. ಹಾಗಾಗಿ ಈಗ ಮತ್ತೊಮ್ಮೆ ನಾನು ದೋಸೆನ ಹಾಕ್ತಾ ಇದ್ದೀನಿ. ನೋಡಿ, ನಾವು ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಹಂಚನ್ನ ಅಲ್ಲಾಡಿಸಿದ್ರೆ ಸಾಕು, ತುಂಬಾ ಸಾಫ್ಟಿಯಾಗಿ ಆಮೇಲೆ ತೆಳುವಾಗಿ ಬರುತ್ತೆ. ನೋಡಿ, ಎಲ್ಲೂ ಕೂಡ ಇಟ್ಕೋತಾ ಇಲ್ಲ, ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾವು ರುಚಿಯಾಗಿ ನೀರು ದೋಸೆಗೆ ರೆಡ್ ಚಟ್ನಿನ ಮಾಡೋಣ ಬನ್ನಿ. ಇದಕ್ಕೆ ಒಂದು ಪ್ಯಾನಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5ರಿಂದ ಒಂದು 6 ಹಾಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಬಟ್ಲಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹುಳಿ ಟೊಮೊಟೊ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಟೊಮೊಟೊ 2ರಿಂದ 3 ಟೊಮೊಟೊನ ಹಾಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಬೇಯಲಿ ಅಂತ, ಆಮೇಲೆ ರುಚಿಗೂ ಸ್ವಲ್ಪ ಉಪ್ಪು ಬೇಕು ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಹುರಿದು ಇಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿನ ಇದಕ್ಕೇ ಹಾಕೊಂಡಿದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹುಣಸೆಹಣ್ಣು, ಅಂದರೆ ಒಂದೇ ಒಂದು ಇಂಚು ಟೊಮೊಟೊ ಹುಳಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ.
ಟೊಮೊಟೊ ಉಳಿಯಿತು ಅಂದರೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ನೀರೇನು ಹಾಕ್ತೇನೆ ಈ ಥರ ತೆರೆಯಾಗಿ ರುಬ್ಕೋಬೇಕು. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಮುಗ್ದಿಲ್ಲ, ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಇಲ್ಲ ಅಂದರೆ ಬಾಯಿಗೆ ಕಹಿಯಾಗಿ ಸಿಗುತ್ತೆ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ ಒಂದೇ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೆ ಬೇಕಾದರೆ ಸ್ವಲ್ಪ ಉದ್ದಿನಬೇಳೆ ಕೂಡ ಯೂಸ್ ಹಾಕೋಬೋದು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದೇ 1 ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಚಟ್ನಿನ ಇದಕ್ಕೆ ಹಾಕೊಳ್ಳೋಣ, ಅಂದರೆ ರೆಡ್ ಚಿಲ್ಲಿ ಚಟ್ನಿನ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಅದನ್ನು ಬಿಸಿ ಎಣ್ಣೆ ಜೊತೆಗೆ ಹಾಕಿದ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 20 ಸೆಕೆಂಡ್ ಗಂಟ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡಿರ್ತೀವಲ್ವ, ಅದಕ್ಕೆ. ನೋಡಿ ತುಂಬಾ ರುಚಿಯಾಗಿ, ಆಮೇಲೆ ನೋಡೋಕೆ ತುಂಬಾ ಚೆನ್ನಾಗಿದೆ. ಇದನ್ನು ನೀವು 3 ದಿನದ ತನಕ ಇಟ್ಕೊಂಡು ಕೂಡ ತಿನ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.